ಪಾನ್ ಶಾಪ್ಸ್ ಈ ರೀತಿಯೆಲ್ಲ ಇರುತ್ತೆ. ಆದರೆ ಒಳಗೆ ನಡೆಯುವುದು ಮಾತ್ರ ಬೇರೆಯೇ ದಂಧೆ. ಓಸಿ ಮಡ್ಕ ಆಡಿಸಿ ಯುವಕರ ಬಾಳನ್ನು ಹಾಳು ಮಾಡ್ತಾರೆ. ಇರೋ ಹಣನ ಕಳ್ಕೊಂಡು ಪಾಪ ಹೆಂಡತಿ ಮಕ್ಕಳ ತಾಳಿಯನ್ನು ಅಡವಿಟ್ಕೊಂಡು ಈ ಓಸಿ ಮಡ್ಕಾದ ಆಡಿ ಬರ್ಬಾದಾಗಿರುವಂಥ ಉದಾಹರಣೆಗಳು ಎಷ್ಟು ಬೇಕು, ಆತ್ಮಹತ್ಯೆ ಮಾಡಿದವರ ಉದಾಹರಣೆಗಳು ಎಷ್ಟು ಬೇಕು. ಆನ್ಲೈನ್ ರಮ್ಮಿ ಆಗಲಿ, ಓಸಿ ಆಗಲಿ, ಮಡ್ಕಾಗಲಿ ಎಲ್ಲವೂ ಬಂದಾಗಬೇಕು. ಯಾರ ಮಕ್ಕಳು ಆಡಬಾರ್ದು. ಹಿಂಗೆ ಆದ್ರೆ ಮಕ್ಕಳು ಮೆಂಟಲಾಗಿ ಸಾಯೋದು ಖಂಡಿತ ಇದ್ದಾರೆ. ಇದರಿಂದ ಸಾಯೋದು ಖಂಡಿತ. ವಿಜಯ್ ಟೈಮ್ಸ್ನ ಕವರ್ ಸ್ಟೋರಿ ತಂಡ ಈ ಬಾರಿ ಬಟಾಬಯಲು ಮಾಡಿದ್ದು ಓಸಿ ಮಡ್ಕಾ ದಂಧೆಯ ಕರಾಳ ಮುಖಗಳನ್ನು. ಗಲ್ಲಿ ಗಲ್ಲಿಯಲ್ಲಿ ಖುಲ್ಲಂ ಖುಲ್ಲಾ ಮಾರಾಟವಾಗುತ್ತಿರುವ ಮದ್ಯ ಸಾರಾಯಿಯ ಭಯಾನಕತೆಯನ್ನ. ಈ ಎರಡೂ ದಂಧೆಗಳು ರಾಜ್ಯಾದ್ಯಂತ ಎಗ್ಗಿಲ್ಲದೆ ನಡೆಯುತ್ತಿವೆ. ಈ ಅಕ್ರಮಗಳಿಂದ ಅದೆಷ್ಟೋ ಕುಟುಂಬಗಳು ಬೀದಿಗೆ ಬಿದ್ದಿವೆ. ಆದರೆ ನಮ್ಮ ಪೊಲೀಸರು ದಂಧೆಕೋರರಿಂದ ಲಂಚ ಪಡೆದು ಮಜಾ ಮಾಡ್ತಿದ್ದಾರೆ. ಅಬಕಾರಿ ಇಲಾಖೆಯವರಂತೂ ಲಜ್ಜೆಗೆಟ್ಟು ಸಾರಾಯಿ ಮಾರಿ ಟಾರ್ಗೆಟ್ ರೀಚ್ ಆಗ್ತಿರೋ ಖುಷಿಯಲ್ಲಿದ್ದಾರೆ. ಒಂದು ಕಡೆ ಜೂಜಾಡಿಸಿ, ಇನ್ನೊಂದು ಕಡೆ ಸಾರಾಯಿ ಕುಡಿಸಿ ಸಂಸಾರಗಳನ್ನು ಸರ್ವನಾಶ ಮಾಡುತ್ತಿರುವ ಸರ್ಕಾರದ ಮುಖಕ್ಕೆ ಸಾಕ್ಷಿ ಸಮೇತವಾಗಿ ಮಂಗಳಾರತಿ ಮಾಡಲು ವಿಜಯ್ ಟೈಮ್ಸ್ನ ಕವರ್ ಸ್ಟೋರಿ ತಂಡ ದಂಧೆಕೋರರ ಬೇಟೆಗಿಳಿಯಿತು. ಕದಂಬರ ಬನವಾಸಿ ಓಸಿ ಮಡ್ಕದ ಕೇಂದ್ರ ಆಗ್ಬಿಟ್ಟಿದೆ. ಯಾಕೆ ಹೀಗೆ? ಯಾಕಂದ್ರೆ ಇಲ್ಲಿ ಕಾನೂನು ವ್ಯವಸ್ಥೆಯನ್ನು ಮೀರಿ ಇಲ್ಲಿನ ಜನ ಬಿಂದಾಸಾಗಿ ಯಾರ ಭಯವೂ ಇಲ್ಲದೆ ಓಸಿ ಮಡ್ಕ ನಡೆಸ್ತಿದ್ದಾರೆ. ಅಂದರೆ ಇನ್ನು ಸಣ್ಣ ಒಂದು ಸಿಟಿಯಲ್ಲೇ 10-13 ಕಡೆ ಓಸಿ ಮಡ್ಕವನ್ನು ಬಿಂದಾಸಾಗಿ ನಡೆಸ್ತಿದ್ದಾರೆ ಅಂತಂದರೆ ಇಲ್ಲಿನ ಕಾನೂನು ವ್ಯವಸ್ಥೆ ಹೇಗಿದೆ ಅನ್ನೋದನ್ನು ನಾವು ಅರ್ಥಕೊಳ್ಬೇಕಾಗುತ್ತೆ. ಬನ್ನಿ, ಸಿಕ್ಕಾಪುಟ್ಟ ಬಿಂದಾಸಾಗಿ ಏನು ಚೀಟಿ ಬರೀತಾರೆ, ಯಾವುದೇ ಭಯ ಇಲ್ಲದೆ ಇದನ್ನು ನಡೆಸ್ತಾರೆ. ನಮ್ಮ ರಹಸ್ಯ ಕಾರ್ಯಾಚರಣೆಯ ಬಲೆಗೆ ಬಿದ್ದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯ ದಂಧೆಕೋರರು. ಬನವಾಸಿಯಲ್ಲಿ ಓಸಿ ಮಡ್ಕಾ ದಂಧೆಯನ್ನು ಅಂಗಡಿಗಳಲ್ಲಿ ಬಿಂದಾಸಾಗಿ ನಡೆಸುತ್ತಿದ್ದಾರೆ. ತಮಾಷೆ ಅಂದ್ರೆ ಇಲ್ಲಿ ಗಂಡಸರು ಮಾತ್ರ ಮಡ್ಕಾ ದಂಧೆ ನಡೆಸುತ್ತಿಲ್ಲ, ಹೆಂಗಸರು ಕೂಡ ಮಾನ ಮರ್ಯಾದೆ ಇಲ್ಲದೆ ಓಸಿ ಬರೀತಿದ್ದಾರೆ. ಚಿಕ್ಕಪುಟ್ಟ ಅಂಗಡಿ, ಟೀ ಸ್ಟಾಲ್ ಮಾತ್ರ ಅಲ್ಲ, ಫುಟ್ಪಾತ್ಗಳಲ್ಲೂ ಕೂತು ಮಡ್ಕಾ ಬರೀತಾರೆ. ಅಂದರೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟೊಂದು ಲೂಸ್ ಆಗಿದೆ ಅನ್ನೋದನ್ನು ನೀವೇ ಅರ್ಥ ಮಾಡ್ಕೊಳ್ಳಿ. ಕಿರಾಣಿ ಅಂಗಡಿಗಳಲ್ಲಿ ಸಾರಾಯಿ, ಮನೆಗಳೇ ಬಾರ್ ಆಗಿವೆ. ಇನ್ನು ಬನವಾಸಿಯಲ್ಲಿ ಮದ್ಯ ಮಾರಾಟ ಕೂಡ ಲಂಗು ಲಗಾಮಿಲ್ಲದೆ ನಡೆಯುತ್ತಿದೆ. ಮನೆಗಳಲ್ಲಿ, ಕಿರಾಣಿ ಅಂಗಡಿಗಳಲ್ಲಿ, ಚಿಕ್ಕ ಪುಟ್ಟ ಅಂಗಡಿಗಳಲ್ಲೂ ಸಾರಾಯಿ ಸಿಕ್ತಿದೆ. ಮಟ್ಕಾ ಸಾರಾಯಿ ಎರಡೂ ಬನವಾಸಿಯ ಮಂದಿಯ ಬದುಕೇ ಬರ್ಬಾದ್ ಮಾಡಿದೆ. ವಿಜಯ್ ಟೈಮ್ಸ್ ಪ್ರಶ್ನೆಗೆ ದಂಧೆಕೋರರು ಕಕ್ಕಾಬಿಕ್ಕಿ. ಈ ರೀತಿಯೆಲ್ಲ ಇರುತ್ತೆ, ಆದರೆ ಒಳಗೆ ನಡೆಯುವುದು ಮಾತ್ರ ಬೇರೆಯೇ ದಂಧೆ. ಓಸಿ ಮಡ್ಕಾ ಆಡಿಸಿ ಯುವಕರ ಬಾಳನ್ನು ಹಾಳು ಮಾಡ್ತಾರೆ. ಬರೀ ಯುವಕರಲ್ಲ, ದುಡಿಯೋದು, ಬರೋದು, ಆಡೋದು ಎಲ್ಲ ಕಳ್ಕೊಳ್ಳೋದು ಇದೇ ದಂಧೆ. ಬನವಾಸಿಯಲ್ಲೇ 10-12 ಅಂಗಡಿಗಳಲ್ಲಿ ಇದೇ ದಂಧೆ. ಓಸಿ ಮಡ್ಕಾ ಓಪನ್ ರಾಜಾರೋಷವಾಗಿ ನಡೀತಾರೆ. ಎಷ್ಟು ಗೇಮ್ ಆಡಿಸ್ತೀರಾ? ಅಂದರೆ ಎಷ್ಟೊತ್ತಿಗೆ ಅದು ಡ್ರಾ ಇರುತ್ತೆ?
ಅದು 9:30 ರಾತ್ರಿ ರಾತ್ರಿ. ಬೆಳಿಗ್ಗೆ ಎದ್ದು ಬೆಳಿಗ್ಗೆ 6 ಗಂಟೆ ಹಾಂ ಬರೀತೇವೆ. ಬೆಳಿಗ್ಗೆ 6 ಗಂಟೆ ಬರೀತೀರಾ. ಮಧ್ಯಾಹ್ನದ್ದು ಮಧ್ಯಾಹ್ನದ್ದು 4:30. 4:30. ಆಮೇಲೆ ಆಮೇಲೆ 9:30. 9:30. ಬೆಳಿಗ್ಗೆ 6 ಗಂಟೆ ಬೆಳಿಗ್ಗೆ 6 ಗಂಟೆಯಿಂದ ಇದು ಬಂದಿರ್ತೈತಿ. ಓಕೆ. ಆಮೇಲೆ 4:30 ಮತ್ತೊಂದು ಬಂದಿರ್ತದೆ. ಸರಿ 2. ಆಮೇಲೆ 9:30. 2 ಆಟ. ಎರಡು ಆಟ. ಒಂದೇ ಇದು ಎರಡು ಮಾಡ್ತೀರಾ? ಒಂದೇ ಇದು 2 ಆಟ. ಯಾರು ಕೂಲಿ ಕಾರ್ಮಿಕರಿರ್ತಾರೆ ಜಾಸ್ತಿ? ಎಲ್ಲ ಜನ ಇರ್ತದೆ. ಎಲ್ಲ ಜನರು ಬರ್ತಾರೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾವು ಮಾಡ್ತಾ ಈಗ ಸ್ಟಾರ್ಟ್ ಇರಲಿಲ್ಲ ಇಲ್ಲಿ. ಈಗ ಅಮ್ಮಮ್ಮ ಅಂದ್ರೆ ಒಂದು 6 ತಿಂಗಳಾಗಿರ್ಬೋದು. ಯಾರು ಬೇರೆ ಬಂದು ಕೇಳಲ್ಲ ನಿಮ್ಮ ಹತ್ರ? ಹೇಳ್ತಾರೆ. ಪೊಲೀಸರು ಬಂದು ಕೇಳಲ್ವಾ? ಕೇಳ್ತಾರೆ. ಅವಾಗ ನೀವೇನು ಹೇಳ್ತೀರಿ? ಅವಾಗ ಇದ್ದಿರಲಿಲ್ಲ. ಹಂಗ ಇದೆ ಮಾಡಿ. ಅವಾಗ ಪೊಲೀಸರು ಕೇಳ್ತಿರಲ್ವಾ? ಅವಾಗ ಇದ್ದೆ, ನಮ್ಮ ಹತ್ರ ಸಿಕ್ಕಿರಲ್ಲ. ತಪ್ಪಿಸ್ಕೊಳ್ತೀರಿ. ಈ ಸಲ ಸಿಕ್ಕಾಕೊಂಡ್ರೆ ಈ ರೀತಿ ಚೀಟಿ ಇರುತ್ತೆ ನೋಡಿ, ನಂಬರ್ಗಳನ್ನು ಬರೀತಾರೆ. 10 ರೂಪಾಯಿಂದ ಶುರುವಾಗುತ್ತೆ. ಎಷ್ಟು ವರ್ಷದಿಂದ? ಓಹೋ ಹೋ ಹೋ. ನಿಮ್ಗೆ ವಯಸ್ಸು ಎಷ್ಟಾಯ್ತು? 70 ಅಂದ್ರೆ ಈಗ 6-5 ತಿಂಗಳಲ್ಲಿ ಶುರು ಮಾಡಿದ್ದು. ಅದಕ್ಕೆ ಇದು ದಂಧೆ ಮಾಡೋದಾ? ಒಂದು ದಂಧೆ ಮಾಡಿ ಹುಡುಗರನ್ನೆಲ್ಲ ಹಾಳು ಮಾಡೋದಾ? ನೀವು ವಯಸ್ಸಾಗಿರೋ ಹಿಂಗೆ ಆಡ್ತಿದ್ರ? ಓಸಿ ಬರೆಯುವವರು ಬಾಯಿ ಬಿಟ್ರು. ಸಿರ್ಸಿ ವಿಜಯನೇ ದಂಧೆಯ ಕಿಂಗ್ ಪಿನ್ ಅಂತ. ಏನ್ರಿ ಹೊಲ್ಸು ಕದಂಬದ ಬನವಾಸಿಯಲ್ಲಿ ಹಿಂಗೆ ಮಾಡ್ತೀರಂದ್ರೆ ಎಷ್ಟೆಷ್ಟು ಬಹುಮಾನ ಇರುತ್ತೆ ನಿಮ್ಮದ್ರಲ್ಲಿ? ಏನಾದ್ರು ಬಹುಮಾನ ಹೊಡೆದಿದೆಯಾ ಯಾರಿಗಾದ್ರು? ಸಣ್ಣ ಪುಟ್ಟ ಮಾಡ್ತಾರೆ, ನಮ್ದೇನು ದೊಡ್ಡ ಅಮೌಂಟ್ ಅಲ್ಲ ಮೇಡಮ್, ಸಣ್ಣ ಪುಟ್ಟ. ಬೇಕಾ ಇವೆಲ್ಲ? ಇದು ಒಳ್ಳೇದೇ ಕೆಟ್ಟದ? ನಿಮ್ಗೆ ಏನು ಅನಿಸ್ತಾ ಈಗ? ಕೆಟ್ಟದ್ದು ಸರ್, ಕೆಟ್ಟ. ಮತ್ತೆ ಕೆಟ್ಟದನ್ನ ಇಂಥದ್ದು ಒಳ್ಳೆ ಕೆಲಸ ಮಾಡುವವರು ನೀವು ದುಡಿದು ತಿನ್ನೋದಕ್ಕಿಂತ ಅದರಲ್ಲಿ ಇದು ಒಳ್ಳೇದಲ್ವಾ? ಹೆಸರು ಏನು ಹೇಳಿದ್ರಿ? ಮಾಲ್ತೇಶ್. ಮಾಲ್ತೇಶ್. ಯಾವ ಊರು? ಬನವಾಸಿ. ನೋಡಿ, ಈ ಓಸಿ ಮಡ್ಕ ಮಾಡೋರು ಏನು ಇದಕ್ಕೇನು ನೀವು ಏಜೆನ್ಸಿಗೆ ಏನಾದರೂ ಹಣ ಕೊಡಬೇಕಾ ಅವರಿಗೆ ಆಡಿಸೋರಿಗೆ? ಇಲ್ಲ ಸರ್. ಮತ್ತೆ ನಿಮ್ಗೆ ಹೆಂಗೆ ಸಿಗುತ್ತೆ? ನೀವೇ ಮಾಡು. ಈಗ ಇಷ್ಟು ಶಾಪ್ಸ್ಗಳಿಲ್ಲ, ಅವ್ರು ಬಿಟ್ಟು ನೀವೇ ಯಾಕೆ ಮಾಡ್ತೀರಾ? ಎಲ್ಲರೂ ಮಾಡುತ್ತಾರೆ. ಅಲ್ಲಲ್ಲ, ಯಾಕೆ ಅಂತ ನನಗೆ ಗೊತ್ತಿಲ್ಲ. ನಾನು ಇದಕ್ಕೆ ಹೊಸಬಳು. ಯಾಕೆ ನಿಮಗೆ ಸಿಗುತ್ತೆ? ಯಾಕೆ? ನನ್ನ ಜೀವನಕ್ಕೆ ಒಂದು ಆಧಾರ ಆಗುತ್ತೆ. ಒಂದು ಕಮ್ಮಿ. ಅಲ್ಲ, ನಿಮ್ಗೆ ಎಷ್ಟು ಕೊಡ್ತಾರೆ ಕಮಿಷನ್? 12 ಕೊಡ್ತಾನೆ. 100ಕ್ಕೆ 12 ರೂಪಾಯಿ. 100ಕ್ಕೆ 12 ರೂಪಾಯಿ ನಿಮಗೆ ಕೊಡೋದವರು. ಓಕೆ. ಒಂದು ಪ್ರೈಸ್ ಬಂದರೆ ಬಂದು ಅದು ಜನರಿಗೆ ಕೊಡೋದು. ಅಲ್ಲ, ನಿಮ್ಗೆ ಎಷ್ಟು ಅದರಲ್ಲಿ ಕಮಿಷನ್? 2 ರೂಪಾಯಿ ಕೊಡ್ತಾರೆ. 100ಕ್ಕೆ 2 ರೂಪಾಯಿ, 10ಕ್ಕೆ 2 ರೂಪಾಯಿ? 1 ರೂಪಾಯಿಗೆ 2 ರೂಪಾಯಿ ಕೊಡ್ತಾರೆ. 1 ರೂಪಾಯಿಗೆ 2 ರೂಪಾಯಿ ಅಂದರೆ ನಾನು 1 ರೂಪಾಯಿ ಗೆದ್ರೆ ನಿಮ್ಗೆ 2 ರೂಪಾಯಿ. ಹಿಂಗೆ ಓಕೆ. ಯಾರು ಏಜೆನ್ಸಿ? ಯಾರು? ಸಿರ್ಸಿಯಲ್ಲ ಸರ್. ಶಿರ್ಸಿ ಅವರು. ಯಾರು ಅವರು? ವಿಜಯ್ ಅಂತ. ವಿಜಯ್ ಶಿರ್ಸಿ ಅವರು ಆಡಿಸೋದು ನಿಮ್ಮ ಹತ್ರ. ಮಟ್ಕ ಚಟಕ್ಕೆ ಬಿದ್ದು ಚಟ್ಟಕ್ಕೇರಿದ್ದಾರೆ ಯುವಕರು. ಬನವಾಸಿಯಲ್ಲಿ ತರಕಾರಿ ಮಾರ್ತಾರಲ್ಲ, ಆ ರೀತಿ ಓಸಿ ಮಡ್ಕಗಳು ಅಂಗಡಿಯಲ್ಲಿ ನಡೀತಾ ಇವೆ. ಯಾವುದು ಓಸಿ ಮಡ್ಕ ನಡೆಯೋದು ಅಂಗಡಿ, ಯಾವುದು ಚಿಪ್ಸ್ ತರಕಾರಿ ಮಾರುವಂಥ ಅಂಗಡಿ ಅಂತ ಗೊತ್ತಾಗಲ್ಲ. ಎಲ್ಲ ಕಡೆನೂ ಓಸಿ ಮಡ್ಕ ನಡೆಸುವಂಥದ್ದು. ಈ ರೀತಿ ನಡೆಸಿದ್ರೆ ಇದನ್ನು ಆಡುವವರ ಪರಿಸ್ಥಿತಿ ಏನಾಗಬೇಕು? ಆದರೆ ಆಡುವವರು ಯಾರು ದೊಡ್ಡ ಶ್ರೀಮಂತರು ಯಾರು ಬಂದು ಆಡಲ್ಲ. ಎಲ್ಲರೂ ದಿನಗೂಲಿ ಬಂದವರು, ಆಮೇಲೆ ಸಣ್ಣ ಸಣ್ಣ ಹುಡುಗರು, ಕಾಲೇಜಿಗೆ ಹೋಗೋ ಹುಡುಗರು, ಇವರೇ ಬಂದಿಲ್ಲಿ ಆಡೋದು. ಹಾಗಾಗಿ ಇದು ನಿಜವಾಗ್ಲೂ ಕೂಡ ಇಡೀ ಸಾಮಾಜಿಕ ವ್ಯವಸ್ಥೆಯನ್ನು ಹಾಳು ಮಾಡುವಂಥದ್ದು, ಸಾಮಾಜಿಕ ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥ ವ್ಯವಸ್ಥೆ ಇಲ್ಲ ಆಗ್ತದೆ. ನೋಡಿ, ನೋಡೋಕ್ಕೆ ಏನಾದರೂ ಕಾಣಿಸುತ್ತಾ? ಕಾಣೋಕ್ಕೆ ಏನಿಲ್ಲ. ಇದೊಂಥರ ಶಾಪ್, ಕಿರಾಣಿ ಅಂಗಡಿ ಥರ ಕಾಣುತ್ತೆ ನೋಡೋಕ್ಕೆ. ಆದರೆ ಒಳಗೆ ನಡೆಯುವಂಥ ದಂಧೆ ಬೇರೆ. ಹಿಂಗೆ ಆದ್ರೆ ಮಕ್ಕಳು ಮೆಂಟ್ಲಾಗಿ ಸಾಯೋದು ಖಂಡಿತ ಇದ್ದಾರೆ. ಇದರಿಂದ ಸಾಯೋದು ಖಂಡಿತ. ಸ್ಕೂಲಿಗೆ ಹೋಗೋ ಮಕ್ಕಳು ಎಜುಕೇಶನ್ ಹಾಳು ಮಾಡ್ಕೊಂಡು ಈ ಥರ ದಂಧೆ ಮಾಡ್ತಾರೆ. ಓಸಿಗಳು ಅಷ್ಟೇ, ಕುಟುಂಬ ಬೀದಿ ಬರ್ತಾವೆ. ಹೆಂಗಸರು 250 ರೂಪಾಯಿ ಬೆಳಗ್ಗೆಯಿಂದ ಸಂಜೆ ತಕ್ಕ ದುಡಿಮೆ ಮಾಡಿ ತಂದು ಕೊಟ್ಟು ದುಡ್ಡನ್ಯಾಗ ಓಸಿ ಆಡ್ತಾರೆ. ಇದು ಆನ್ಲೈನ್ನಾಗ ಬರ್ದ ಹೋದ್ರೆ ಇಲ್ಲಿ ಯಾರೂ ಆಡಲ್ರಿ. ಲೋಕಲ್ ಬೆಡ್ಡರ್ ಯಾರೂ ಇಲ್ಲ. ಎಲ್ಲ ಬಾಂಬೆ, ಡೆಲ್ಲಿ ಅಲ್ಲಿ ಕುತ್ಕೊಂಡೇ ಮಾಡ್ತಾ ಇರೋದು. ಸರ್ಕಾರದವ್ರಿಗೆ ಗೊತ್ತಿದೆ ಇದು, ಅವರಿಗೂ ಮಂತ್ಲಿ ಹೋಗುತ್ತೆ ಇದರಿಂದ. ಅದಕ್ಕಾಗಿ ಇವರು ನಡೆಸ್ತಾ ಇರೋದು ಇದು ಇಲ್ಲಿಗಲ್ ಆಕ್ಟಿವಿಟೀಸು. ಒಂದು ಸಲ ಇದು ಬಂದು ಅಂತ ಆದ್ರೆ ಅವ್ರು ಸರ್ಕಾರ ನಿಲ್ಲಲ್ಲ ಅನ್ನೋದು ಅವ್ರಿಗೆ ಪಕ್ಕಾ ಗೊತ್ತಿದೆ ಇದ್ರದ್ದು. ಆನ್ಲೈನ್ ಜೂಜಾಟಕ್ಕೂ ಸರ್ಕಾರ ಬ್ರೇಕ್ ಹಾಕ್ಲಿ. ಆನ್ಲೈನ್ ಬಂದಬೇಕು. ಅಲ್ಲಿ ಬರೋದೇ ಅಲ್ಲಿ ಬರೋದು ಬಂದ್ರೆ ಚಾರ್ಟ್ ಇರ್ಬಾರ್ದು. ಹಂಗಂದ್ರೆ ಎಲ್ಲ ಕರೆಕ್ಟ್ ಆಗ್ತದೆ. ಬಂದ್ ಮಾಡ್ಬೇಕು. ಅದು ಆನ್ಲೈನ್ ಬಿಡ್ತಿರಲ್ಲ, ಅದು ಬಂದಾಗ್ಬಿಡು. ಹೌದೌದು. 24 hours ಟಿವಿಯಲ್ಲಿ ತೋರಿಸ್ತಾ ಇರ್ತಾರೆ, ರಮ್ಮಿ ಆಡ್ರಿ ದುಡ್ಡು ಗಳಿಸ್ರಿ ಅಂತೇಳಿ.
ಇದನ್ನ ಈ ಜಾಹೀರಾತುಗಳನ್ನು ಇದು ಮೇಲ್ಮಟ್ಟದಿಂದ ಬರೋದನ್ನ ಕಂಟ್ರೋಲ್ ಮಾಡಿದ್ರೆ ಇಲ್ಲಿ ಯಾರು ಆಡಲ್ಲ. ಆ್ಯಪ್ಗಳು ಮೊಬೈಲಿಗೆ ಬರಬಾರ್ದು. ಆನ್ಲೈನ್ ರಮ್ಯ ಆಗಲಿ, ಓಸಿ ಆಗಲಿ, ಮಡ್ಕಾಗಲಿ ಎಲ್ಲವೂ ಬಂದಾಗಬೇಕು ಅನ್ನೋದೇ ಇವರೆಲ್ಲರ ಆಗ್ರಹ. ಇವರೆಲ್ಲರ ವಿರೋಧ ಇದೆ ಇದಕ್ಕೆ. ಹಾಗಾಗಿ ಖಂಡಿತವಾಗ್ಲೂ ಸರ್ಕಾರ ಇದನ್ನು ಅರ್ಥಕೋಬೇಕು. ಯಾಕಂದರೆ ಸಣ್ಣ ಮಕ್ಕಳು ಇದನ್ನು ಆಡಿ ಅವರ ಬದುಕನ್ನು ಹಾಳು ಮಾಡ್ತಿದ್ದಾರೆ. ಇವರು ಹೇಳ್ದಾಗೆ ಕರೆಕ್ಟಾಗಿ ಹೇಳಿದ್ರು, ಮಕ್ಕಳು ಮೆಂಟ್ಲಾಗುವಂಥ ಪರಿಸ್ಥಿತಿ ಬಂದಿದೆ. ಕಾಸಿಲ್ಲ, ಒಂದು ಕಡೆಯಿಂದ ಆರ್ಥಿಕ ಕುಸಿತ ಆಗ್ತಿದೆ, ಜನರ ಕೈಯಲ್ಲಿ ಹಣ ಇಲ್ಲ, ಸೈಕಲಾಜಿಕಲಿ ಪ್ರಾಬ್ಲಮ್ ಆಗ್ತಾ ಇದೆ. ಇದು ಇಡೀ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡ್ತಿದೆ ಅನ್ನುವಂಥದ್ದು ಇವರ ಮಾತಾಗಿದೆ. ಹಾಗಾಗಿ ಸಿದ್ದರಾಮಯ್ಯ ಅವರೇ ಖಂಡಿತವಾಗ್ಲೂ ಕೂಡ ಇದನ್ನು ನಿಲ್ಲಿಸಬೇಕು. ಯಾವುದೇ ಆನ್ಲೈನ್ ರಮ್ಯ ಆಗಲಿ ಅಥವಾ ಸಿಂಗಲ್ ನಂಬರ್, ಈ ಮಡ್ಕ, ಓಸಿ ಇವುಗಳು ಖಂಡಿತ ಬಂದಾಗಬೇಕು. ಹೆಂಡ ಸಾರಾಯಿ ಅಂತೂ ಖಂಡಿತವಾಗ್ಲೂ ಬಂದಾಗಲೇಬೇಕು. ದಂಧೆಕೋರರ ಮೇಲೆ ದಾಳಿ. ಈ ರೀತಿ ಎಗ್ಗಿಲ್ಲದೆ ನಡೆಯುತ್ತಿರುವ ಓಸಿ ಮಡ್ಕ ದಂಧೆಗೆ ಬ್ರೇಕ್ ಹಾಕಬೇಕು ಮತ್ತು ಇದನ್ನು ನಡೆಸುತ್ತಿರುವ ಖದೀಮರ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು ಎಂದು ನಿರ್ಧರಿಸಿದ ವಿಜಯ್ ಟೈಮ್ಸ್ನ ಕವರ್ ಸ್ಟೋರಿ ತಂಡ ಉತ್ತರ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣಸ್ವಾಮಿಯವರಿಗೆ ದೂರು ನೀಡಿತು. ನಮ್ಮ ರಹಸ್ಯ ಕಾರ್ಯಾಚರಣೆಯಲ್ಲಿ ಸಂಗ್ರಹವಾದ ಸಾಕ್ಷಿಗಳನ್ನು ಅವರಿಗೆ ನೀಡಿದೆವು. ಆಗ ಅವರು ನಮ್ಮ ದೂರಿಗೆ ತಕ್ಷಣ ಸ್ಪಂದಿಸಿ ಡಿವೈಎಸ್ಪಿ ನೇತೃತ್ವದ ತಂಡ ರಚಿಸಿ ಮಡ್ಕ ದಂಧೆಕೋರರ ವಿರುದ್ಧ ಸಮರ ಸಾರಿದರು. ಮಡ್ಕ ದಂಧೆಯಲ್ಲಿ ತೊಡಗಿದ ಅಂಗಡಿಗಳ ಮೇಲೆ ಪೊಲೀಸರು ದಾಳಿ ಮಾಡಿ ಅವರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದರು. 4 ಮಂದಿಯನ್ನು ಅರೆಸ್ಟ್ ಮಾಡಿ ಅವರಿಂದ ಹಣ, ಓಸಿ ಚೀಟಿ ಮುಂತಾದವುಗಳನ್ನು ವಶಕ್ಕೆ ಪಡೆದು ಅವರ ವಿರುದ್ಧ ಎಫ್ಐಆರ್ ದಾಖಲಿಸಿದರು. ಹೀಗೆ ಬನವಾಸಿಯ ಓಸಿ ಮಡ್ಕ ದಂಧೆಗೆ ಬ್ರೇಕ್ ಬಿತ್ತು. ಇಂಥದೇ ಕಾರ್ಯಾಚರಣೆ ಇಡೀ ರಾಜ್ಯದಲ್ಲಿ ನಡೆಯಬೇಕಿದೆ. ವಿಜಯ್ ಟೈಮ್ಸ್ ಬನವಾಸಿಯಲ್ಲಿ ನಡೀತಿದ್ದಂತಹ ಓಸಿ ಮಡ್ಕ ಮಾಫಿಯಾದ ಮೇಲೆ SP ಅವರ ಸಹಕಾರ ಮತ್ತು DYSP ಅವರ ನೇತೃತ್ವದಲ್ಲಿ ದೊಡ್ಡ ದಾಳಿಯನ್ನೇ ಮಾಡಿತು. ಆದರೆ ಇದು ಇಡೀ ರಾಜ್ಯಾದ್ಯಂತ ಹಬ್ಬಿದೆ. ಈ ಒಂದು ಮಾಫಿಯಾದ ಅಡ್ಡವನ್ನು ಸಂಪೂರ್ಣವಾಗಿ ತೆಗೆದು ಹಾಕಬೇಕು ಅಂತಂದರೆ ರಾಜ್ಯ ಸರ್ಕಾರ ಒಂದು ಕಠಿಣ ನಿಲುವು ಮಾಡಲೇಬೇಕು. ಇದು ಆನ್ಲೈನ್ನಲ್ಲಿ ನಡೆಯುತ್ತೆ, ವೆಬ್ಸೈಟ್ಗಳಿವೆ, ಇವೆಲ್ಲವನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ನಮ್ಮ ರಾಜ್ಯದ ಜನರ ಜೀವ ಉಳಿಸಬೇಕಾಗಿದೆ. ಆ ಕೆಲಸವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನಮ್ಮದು. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಬರ್ತೀವಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲ ಏನಾದರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ನಡೀತಿದೆ, ನಮ್ಮನ್ನು ಸಂಪರ್ಕಿಸಿ. ಸ್ನೇಹಿತರೆ, ವಿಜಯ್ ಟೈಮ್ಸ್ ಭ್ರಷ್ಟಾಚಾರದ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ತಾನೆ ಇರುತ್ತೆ. ನಮಗೆ ನಿಮ್ಮ ನೈತಿಕ ಬೆಂಬಲ ಅಂತೂ ಇದ್ದೇ ಇರುತ್ತೆ. ಅದೇ ರೀತಿ ನಮಗೆ ಆರ್ಥಿಕವಾಗಿಯೂ ಸಹಕಾರ ಕೊಡಬೇಕು. ಆಗ ಮಾತ್ರ ನಾವು ನಿರ್ಭೀತಿಯಿಂದ ಈ ಜರ್ನಲಿಸಮನ್ನು ಮಾಡೋಕ್ಕಾಗುತ್ತೆ. ಹಾಗಾಗಿ ನಮಗೆ ದಿನಕ್ಕೆ ₹1 ಅಂದರೆ ವರ್ಷಕ್ಕೆ ₹365 ಕೊಟ್ಟು ವಿಜಯ್ ಟೈಮ್ಸ್ನ ಚಂದಾದಾರರಾಗಿ. ಬದಲಾವಣೆಯ ಹಾದಿ ವಿಜಯ್ ಟೈಮ್ಸ್.